ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 35ನೇ ಪ್ರಶ್ನೆ, ಇರುವೆ ಕಚ್ಚಿದಾಗ ಚರ್ಮಕ್ಕೆ ಯಾವ ಆಮ್ಲ ಬಿಡುಗಡೆ ಆಗುತ್ತೆ? ನೋಡಿ, ಇರುವೆ ಕಚ್ಚಿದಾಗ ಚರ್ಮಕ್ಕೆ ಯಾವ ಆಮ್ಲ ಬಿಡುಗಡೆ ಆಗುತ್ತೆ? ಇರುವೆ, ದಟ್ ಇಸ್ ಫಾರ್ಮಿಕ್ ಆಮ್ಲ. ಯಾವ ಆಮ್ಲ? ಫಾರ್ಮಿಕ್ ಆಮ್ಲ. ಆಮ್ಲದ ದ್ರಾವಣವು ಯಾವಾಗ ವಿದ್ಯುತ್ತನ್ನ ಹರಿಯಬಿಡುತ್ತದೆ? ಆಮ್ಲದ ದ್ರಾವಣ ಯಾವಾಗ ವಿದ್ಯುತ್ತನ್ನ ಹರಿಯಬಿಡುತ್ತೆ ಅಂದ್ರೆ ಅದು ನೀರಿನಲ್ಲಿ ಕರಗದಾಗ ಮಾತ್ರ ಅದು ವಿದ್ಯುತ್ತನ್ನ ಹರಿಯೋದಕ್ಕೆ ಬಿಡುತ್ತೆ. ಓಕೆ, ಸೊ ಅದು ನೀರಿಲ್ಲದಿದ್ದಾಗ, ಅದು ನೀರಿನಲ್ಲಿ ಕರಗಿದಾಗ, ಘನದ ರೂಪದಲ್ಲಿ ಇದ್ದಾಗ, ಮತ್ತೆ ಅನಿಲ ರೂಪದಲ್ಲಿರುವಾಗ ಅಂತ ಇದೆ. ಸರಿಯಾದಂತ ಆಪ್ಷನ್ ಏನು? ಅದು ನೀರಿನಲ್ಲಿ ಯಾವಾಗ ಕರಗುತ್ತೆ ಆಮ್ಲದ ದ್ರಾವಣ, ಅವಾಗ ಅದು ವಿದ್ಯುತ್ತನ್ನ ತನ್ಮೂಲಕ ಹರಿಯೋದಕ್ಕೆ ಬಿಡುತ್ತೆ. ದ್ರಾವಣದ pH ಮೌಲ್ಯ 2 ಇದ್ದರೆ ಅದು ಯಾವ ರೀತಿಯ ದ್ರಾವಣ? ಅದು ಒಂದು ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ. ಅದು ಸ್ಟ್ರಾಂಗ್ ಆಸಿಡ್ ಆಗಿರುತ್ತೆ. ದ್ರಾವಣದ pH ಮೌಲ್ಯ 12 ಆಗಿದ್ರೆ ಅದು ಯಾವ ರೀತಿಯ ದ್ರಾವಣ? ಅದು ಪ್ರಬಲ ಕ್ಷಾರ, ಮೀನ್ಸ್ ಸ್ಟ್ರಾಂಗ್ ಬೇಸ್ ಆಗಿರುತ್ತೆ. ಲವಣಗಳು ಯಾವಾಗ್ಲೂ ತಟಸ್ಥವಾಗಿ ಇರುತ್ತವೆಯಾ ಅಂತ ಇದೆ. ಯಾವಾಗ್ಲೂ ತಟಸ್ಥವಾಗಿರುತ್ತ ಲವಣ? ಯಾವಾಗ್ಲೂ ನ್ಯೂಟ್ರಲ್ ಆಗಿರುತ್ತಾ ಅಂತ ಕೇಳಿದ್ದಾರೆ. ನೋಡಿ, ಹೌದು, ಇಲ್ಲ, ಕೆಲವು ಸಂದರ್ಭಗಳಲ್ಲಿ ಮಾತ್ರ ಇದು ಆಮ್ಲ ಮತ್ತು ಕ್ಷಾರವನ್ನ ಅವಲಂಬಿಸಿರುತ್ತದೆ ಅಂತ ಇದೆ. ನೋಡಿ, ಇದಕ್ಕೆ ಡೈರೆಕ್ಟ್ ಆಗಿ ಉತ್ತರ ಹೇಳ್ಬೋದು ಏನಂತ, ಲವಣಗಳು ಯಾವಾಗ್ಲೂ ತಟಸ್ಥವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಅಸಿಡಿಟಿ ಸಮಸ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಯಾವ ವಸ್ತುವನ್ನ ಬಳಸಲಾಗುತ್ತೆ ಅಂತ ಅಂದ್ರೆ ಅದು ಬೇಸ್ ಅನ್ನ ಬಳಸಲಾಗುತ್ತೆ, ದಟ್ ಇಸ್ ಕ್ಷಾರ. pH ಮಾಪಕವನ್ನ ಯಾರು ಕಂಡು ಹಿಡಿದ್ರು? ದಟ್ ಇಸ್ ಸೋರೆನ್ಸನ್. ಯಾರು? ಸೋರೆನ್ಸನ್ ಅನ್ನುವಂಥವ್ರು pH ಮಾಪಕವನ್ನ ಕಂಡು ಹಿಡಿದ್ರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಲೋಹವು ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಜಲಜನಕ ಅನಿಲವನ್ನ ಬಿಡುಗಡೆ ಮಾಡುತ್ತೆ? ನೋಡಿ, ಯಾವ ಲೋಹ ಆಮ್ಲದೊಂದಿಗೆ ವರ್ತಿಸಿ ಆ ಜಲಜನಕ ಅನಿಲವನ್ನ ಬಿಡುಗಡೆ ಮಾಡುತ್ತೆ? ಯಾವುದು? ದಟ್ ಇಸ್ ಸತು. ಓಕೆ, ಈ ಜಿಂಕ್ ಏನಿದೆ, ಜಿಂಕ್, ಸತು ಮೀನ್ಸ್ ಜಿಂಕ್ ಅಂತ ಹೇಳ್ತೀವಿ. ಈ ಜಿಂಕ್ ಆಮ್ಲದೊಂದಿಗೆ ಸೇರಿ ಪ್ರತಿಕ್ರಿಯಿಸಿ ಜಲಜನಕ ವನ್ನ ಇದು ಬಿಡುಗಡೆ ಮಾಡುತ್ತೆ. ಇನ್ನು ಅಯಾನಿಕ್ ಬಂಧದಲ್ಲಿ ಯಾವ ರೀತಿಯ ಕಣಗಳು ಸೇರ್ಕೊಳ್ತವೆ? ನೋಡಿ, ಅಯಾನಿಕ್ ಬಂಧದಲ್ಲಿ ಯಾವಾಗ್ಲೂ ಲೋಹಗಳು ಮತ್ತು ಅಲೋಹಗಳು ಇರ್ತವೆ. ಲೋಹ ಅಲೋಹ ಅಯಾನಿಕ್ ಬಂಧ. ಇನ್ನು ಕೋವ್ಯಾಲೆನ್ಸಿ ಬಂಧ ಏನು? ಅದು ಅಲೋಹ ಅಲೋಹ ಆಗಿರುತ್ತೆ ಅಂತ ನಾವು ಇವಾಗ ಹಿಂದಿನ ವಿಡಿಯೋ ಏನಿದೆ ಅದ್ರ ಹಿಂದಿನ ವಿಡಿಯೋದಲ್ಲಿ ನಾವೀಗ ಆಲ್ರೆಡಿ ನೋಡಿದ್ವಿ. ಇನ್ನು ಆಮ್ಲದ pH ಮೌಲ್ಯವು ಯಾವಾಗ ಹೆಚ್ಚಾಗುತ್ತದೆ? ಆಮ್ಲದ pH ಮೌಲ್ಯ ಯಾವಾಗ ಹೆಚ್ಚಾಗುತ್ತೆ? ಆಮ್ಲದ ಸಾರತೆ ಕಡಿಮೆ ಆದಾಗ ಆಮ್ಲದ pH ಹೆಚ್ಚಾಗುತ್ತೆ. ಓಕೆ, ಆಮ್ಲದ ಅಂದ್ರೆ ಡೆನ್ಸಿಟಿ ಕಡಿಮೆ ಆಗ್ಬೇಕು. ಆಮ್ಲದ ಡೆನ್ಸಿಟಿ ಕಡಿಮೆ ಆದಾಗ ಅದು pH ಮೌಲ್ಯ ಏನಾಗುತ್ತೆ? ಹೆಚ್ಚಾಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಆಮ್ಲದ ಸಾಂದ್ರತೆ ಕಡಿಮೆ ಆದಾಗ ಅಂತ ಇದೆ ಅಲ್ಲ, ಆಮ್ಲದ ವೇಟ್ ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನೋಟ್ ಮಾಡಿ ಇಟ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮ್ಲದ pH ಮೌಲ್ಯ ಯಾವಾಗ ಹೆಚ್ಚಾಗುತ್ತೆ ಅಂದ್ರೆ pH ವ್ಯಾಲ್ಯೂ ಯಾವಾಗ ರೈಸ್ ಆಗುತ್ತೆ? ಆಮ್ಲದ pH ಎಷ್ಟು? 0 to 7. ಸೊ ಇದ್ರ ಮೌಲ್ಯ ಯಾವಾಗ ಹೆಚ್ಚಾಗುತ್ತೆ? ಡೆನ್ಸಿಟಿ ಕಡಿಮೆ ಆದಾಗ. ಅಂದ್ರೇನು? ಆಮ್ಲದ ಸಾಂದ್ರತೆ ಕಡಿಮೆ ಆದಾಗ, ಆಮ್ಲದಲ್ಲಿನ ಸಾಂದ್ರತೆ ಏನು ಅದು ಕಡಿಮೆ ಆದಾಗ pH ಮೌಲ್ಯ ಹೆಚ್ಚಾಗುತ್ತೆ. ಅದು ಬಿಟ್ಟು ಆಮ್ಲದ ಸಾಂದ್ರತೆ ಹೆಚ್ಚಾದಾಗ, ನೀರಿನ ಪ್ರಮಾಣ ಕಡಿಮೆ ಆದಾಗ ಅಂತಿದೆ. ಇವು ಯಾವೂ ಅಲ್ಲ. ಯಾವಾಗ pH ಡೆನ್ಸಿಟಿ ಕಡಿಮೆ ಆಗುತ್ತೆ, pH ಡೆನ್ಸಿಟಿ ಕಡಿಮೆ ಆಗುತ್ತೆ, ಆವಾಗ pH ಮೌಲ್ಯ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. pH ಮೌಲ್ಯ ಇನ್ಕ್ರೀಸ್ ಆದ್ರೆ ಅದರ ಅರ್ಥ ಏನು? ಇಟ್ ಇಸ್ ವೀಕ್ ಆಸಿಡ್ ಅಂತ ಅರ್ಥ. ಓಕೆ, ವೀಕ್ ಆಸಿಡ್ ಸಾಂದ್ರತೆ ಕಡಿಮೆ ಇರುತ್ತೆ ಅಂತ ಅರ್ಥ. ಓಕೆ, ವೀಕ್ ಆಸಿಡ್ ಅಂತ ಹೇಳಿದ್ರೆ ಅದರ ಒಂದು pH ಮೌಲ್ಯ ಜಾಸ್ತಿ ಇರುತ್ತೆ, ಆದ್ರೆ ಅದು ಡೆನ್ಸಿಟಿನೂ ಕಡಿಮೆ ಇರುತ್ತೆ, ಮತ್ತೆ ಸಾಂದ್ರತೆನೂ ಅದೇ ಡೆನ್ಸಿಟಿ ಕಡಿಮೆ ಇರುತ್ತೆ, ಜೊತೆಗೆ ಅದು ವೀಕ್ ಆಸಿಡ್ ಅಂತ ಕರೆಸ್ಕೊಳ್ಳುತ್ತೆ. ಕ್ಷಾರದ pH ಮೌಲ್ಯವು ಯಾವಾಗ ಕಡಿಮೆ ಆಗುತ್ತೆ? ಇವಾಗ ಕ್ಷಾರದ pH ಮೌಲ್ಯ ಯಾವಾಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಕ್ಷಾರದ ಸಾಂದ್ರತೆ ಕಡಿಮೆ ಆದಾಗ್ಲೂ pH ಮೌಲ್ಯ ಕಡಿಮೆ ಆಗುತ್ತೆ, ಮತ್ತೆ ಕ್ಷಾರದ ಸಾಂದ್ರತೆ ಹೆಚ್ಚಾದಾಗ್ಲೂ ಕಡಿಮೆ ಆಗುತ್ತೆ ಅಂತ ಇದೆ. ಇದು ರಾಂಗ್. ಓಕೆ, ನೀರಿನ ಪ್ರಮಾಣ ಹೆಚ್ಚಾದಾಗ, ನೋಡಿ, ನೀರಿನ ಪ್ರಮಾಣ ಹೆಚ್ಚಾದಾಗ ಕ್ಷಾರದ pH ಮೌಲ್ಯ ಕಡಿಮೆ ಆಗುತ್ತೆ, ಜೊತೆಗೆ ಕ್ಷಾರದ ಸಾಂದ್ರತೆ ಕಡಿಮೆ ಆದಾಗ್ಲೂ ಕೂಡ pH ಮೌಲ್ಯ ಕಡಿಮೆ ಆಗುತ್ತೆ. ಓಕೆ, ಬೇಕಿಂಗ್ ಸೋಡಾ
ಇದರ ರಾಸಾಯನಿಕ ಹೆಸರು ಏನು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3 ಏನಿದೆಯಲ್ಲ ಇದು ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು. ಬಟ್ಟೆ ತೊಳೆಯುವ ಸೋಡಾದ ರಾಸಾಯನಿಕ ಹೆಸರು ಏನು? ಸೋಡಿಯಂ ಕಾರ್ಬೋನೇಟ್. ಬಟ್ಟೆ ತೊಳೆಯುವ ಸೋಡಾದ NaCO3 ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ ಅಂತ ಹೇಳ್ತೀವಿ. ಗಣಿತದ ಸೂತ್ರದಲ್ಲಿ pH ಅಂದ್ರೆ ಏನು? pH is equal to minus logarithm of H plus ions. ಓಕೆ, ಅಸಿಡಿಟಿ ಸಮಸ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಬಳಸುವಂತಹ ಔಷಧವನ್ನ ಏನಂತ ಕರೀತಾರೆ? ಆಂಟಾಸಿಡ್ಸ್ ಅಂತ ಹೇಳಿ ಕರೀತಾರೆ. ಮಳೆ ನೀರಿನ pH ಮೌಲ್ಯ ಎಷ್ಟು? ಮಳೆ ನೀರಿನ pH ಮೌಲ್ಯ 6ಕ್ಕಿಂತಾನು ಕಡಿಮೆ. 5. ಎಷ್ಟು? ಮಳೆ ನೀರಿನ pH ಮೌಲ್ಯ ಬೇಸಿಕ್ ಆಗಿ ಎಷ್ಟಿರುತ್ತೆ? 6ಕ್ಕಿಂತ ಕಡಿಮೆ ಇರುತ್ತೆ. ಓಕೆ, ಆಮ್ಲೀಯ ಮಳೆಯ ಕಾರಣವೇನು? ಆಮ್ಲೀಯ ಮಳೆಯ ಕಾರಣ ಏನು ಅಂದ್ರೆ ನೈಟ್ರೋಜನ್ ಮತ್ತೆ ಸಲ್ಫರ್ ಆಕ್ಸೈಡ್ಗಳು. ಗಂಧಕ ಆಮ್ಲವನ್ನ ಬೇರೆ ಯಾವ ಹೆಸರಿನಿಂದ ಕರೆಯಲಾಗುತ್ತೆ? ನೋಡಿ, ಗಂಧಕದ ಆಮ್ಲವನ್ನ ಸಲ್ಫ್ಯೂರಿಕ್ ಆಮ್ಲ ಅಂತ ಕೂಡ ಕರೀತಾರೆ. ಲೋಹಗಳು ಆಮ್ಲಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಯಾವ ಅನಿಲವನ್ನ ಬಿಡುಗಡೆ ಮಾಡ್ತವೆ? ಅವು ಜಲಜನಕವನ್ನ ಬಿಡುಗಡೆ ಮಾಡ್ತವೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಸೂತ್ರ ಯಾವುದು ಅಂತ ಹೇಳಿದ್ರೆ CaSO4 half H2O. ಓಕೆ, CaSO4 half H2O. ಇನ್ನು ಬ್ಲೀಚಿಂಗ್ ಪೌಡರ್ ನ ರಾಸಾಯನಿಕ ಹೆಸರು ಏನು ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಓಕೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಓಕೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಓಕೆ, ಇದು ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇನ್ನು ಜಿಪ್ಸಮ್ ನ ರಾಸಾಯನಿಕ ಸೂತ್ರ ಯಾವುದು? ಈಗ ಆಲ್ರೆಡಿ ಜಿಪ್ಸಮ್ ನೋಡಿ, ಜಿಪ್ಸಮ್ ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇವೆರಡು ಡಿಫರೆನ್ಸ್ ತಿಳ್ಕೊಳ್ಳಿ. CaSO4 half H2O ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಆದ್ರೆ ಜಿಪ್ಸಮ್ದು ಏನು? CaSO4 2H2O. ಓಕೆ, CaSO4 2H2O ಇದು ಜಿಪ್ಸಮ್ದು. ಆಮ್ಲೀಯ ಗುಣಗಳನ್ನ ಪ್ರದರ್ಶಿಸೋದಕ್ಕೆ ಆಮ್ಲಗಳು ಯಾವ ಮಾಧ್ಯಮದಲ್ಲಿ ಇರಬೇಕು? ನೋಡಿ, ಈಗ ಆಮ್ಲೀಯ ಗುಣಗಳನ್ನ ಪ್ರದರ್ಶಿಸ್ಬೇಕಪ್ಪ ಆಮ್ಲಗಳು, ಹಾಗಾದ್ರೆ ಅವು ಯಾವ ಮೀಡಿಯಂ ಅಲ್ಲಿ ಇರಬೇಕು ಅಂದ್ರೆ ನೀರಿನಲ್ಲಿ ಇರಬೇಕು. ಯಾಕಂದ್ರೆ ಅವು ನೀರಿನಲ್ಲಿ ಕರಗಿದಾಗ H+ ಅಯಾನ್ಸ್ ಅನ್ನ ಬಿಡುಗಡೆ ಮಾಡ್ತವೆ. ಆಗ ತನ್ಮೂಲಕ ಅವು ವಿದ್ಯುತ್ತನ್ನ ಹರಿಬಿಡೋದಕ್ಕೆ ರೆಡಿ ಆಗ್ತವೆ. ಇನ್ನು ಆಮ್ಲದ ದ್ರಾವಣದಲ್ಲಿ ಯಾವ ಅಯಾನುಗಳು ಪ್ರಧಾನವಾಗಿ ಇರ್ತವೆ? H3O+. H+ ಅಂತ ಇದ್ದಿದ್ರೆ ಅದು H3O+ ಅಂತ ಹೇಳ್ತಾರೆ ಅಥವಾ H+, ಎರಡರಲ್ಲಿ ಒಂದು ನಿಮ್ಗೆ ಆಪ್ಷನ್ ಇರುತ್ತೆ. H3O+ ಅಂತ ಅಂದ್ರೆ ಹೈಡ್ರೋನಿಯಂ ಅಯಾನ್ಸ್ ಅಂತ ಹೇಳ್ತಾರೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ಕ್ಷಾರದ ದ್ರಾವಣದಲ್ಲಿ ಯಾವ ಅಯಾನುಗಳು ಪ್ರಧಾನವಾಗಿ ಇರ್ತವೆ? ದಟ್ ಇಸ್ OH-. ಹಲ್ಲುಗಳ ಎನಾಮಲ್ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದ ಮಾಡಲ್ಪಟ್ಟಿದೆ. ಕ್ಯಾಲ್ಸಿಯಂ ಫಾಸ್ಫೇಟ್ ನಿಂದ. ಲವಣವು ನೀರಿನಲ್ಲಿ ಕರಗಿದಾಗ ಏನನ್ನ ರೂಪಿಸ್ತವೆ? ಲವಣಗಳು ಮೀನ್ಸ್ ಸಾಲ್ಟ್ಸ್. ಇವು ನೀರಿನಲ್ಲಿ ಕರಗಿದಾಗ ಅಯಾನ್ಸ್ ಅನ್ನು ಬಿಡುಗಡೆ ಮಾಡ್ತವೆ. ಇನ್ನು ಆಮ್ಲೀಯ ಲವಣಕ್ಕೆ ಉದಾಹರಣೆ ಯಾವುದು? ಆಮ್ಲೀಯ ಲವಣ NH4Cl, ಅಮೋನಿಯಂ ಕ್ಲೋರೈಡ್ NH4Cl ಇದು ಆಮ್ಲೀಯ ಲವಣ. ಕ್ಷಾರೀಯ ಲವಣಕ್ಕೆ ಒಂದು ಉದಾಹರಣೆ ಕೊಡಿ. Na2CO3. ಓಕೆ, ಇನ್ನು ತಟಸ್ಥ ಲವಣಕ್ಕೆ ಒಂದು ಉದಾಹರಣೆ ಕೊಡಿ. ತಟಸ್ಥ ಲವಣ ಅಂದ್ರೆ ಏನು? ನ್ಯೂಟ್ರಲ್. ನಾವು ಮನೆಯಲ್ಲಿ ಅಡಿಗೆಗೆ ಉಪಯೋಗಿಸುವಂತ NaCl, ದಟ್ ಇಸ್ ನ್ಯೂಟ್ರಲ್ ಸಾಲ್ಟ್. ಓಕೆ, ಮಣ್ಣಿನ pH ಮೌಲ್ಯವನ್ನ ಹೆಚ್ಚಿಸೋದಕ್ಕೆ ಬಳಸುವಂತಹ ವಸ್ತು ಯಾವುದು? ದಟ್ ಇಸ್ ಸುಣ್ಣ. ಸುಣ್ಣವನ್ನ ಮಣ್ಣಿನ pH ಮೌಲ್ಯವನ್ನ ಹೆಚ್ಚಿಸೋದಕ್ಕೆ ಬಳಸ್ತಾರೆ. ಅಡುಗೆ ಸೋಡವನ್ನ ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ? ಅದನ್ನ ಆಮ್ಲೀಯತೆಯನ್ನ ಕಡಿಮೆ ಮಾಡೋದಕ್ಕೂ ಕೂಡ ಬಳಸ್ತಾರೆ. ಜೊತೆಗೆ ಆಹಾರವನ್ನ ಬೇಗ ಬೇಯಿಸೋದಕ್ಕೂ ಕೂಡ ಬಳಸ್ತಾರೆ. ಇನ್ನು ಯಾವ ವಸ್ತುವನ್ನ ನಿರ್ಜಲೀಕರಣಕಾರಕ ಅಂತ ಹೇಳ್ತೀವಿ ಅಂದ್ರೆ ಅದು ಸಲ್ಫ್ಯೂರಿಕ್ ಆಸಿಡ್ ಅನ್ನ ನಿರ್ಜಲೀಕರಣಕಾರಕ ಅಂದ್ರೇನು? ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಆಮ್ಲಗಳ ಶಕ್ತಿ ಯಾವುದರ ಮೇಲೆ ಅವಲಂಬಿಸಿದೆ? ದಟ್ ಇಸ್ H+ ಅಯಾನುಗಳ ಸಾಂದ್ರತೆ ಮೇಲೆ ಇದು ಅವಲಂಬಿಸಿದೆ. ಆಮ್ಲಗಳ ಶಕ್ತಿ ಯಾವುದರ ಮೇಲೆ ಅವಲಂಬಿಸಿದೆ ಅಂದ್ರೆ ಅದು H+ ಅಯಾನುಗಳ ಸಾಂದ್ರತೆ ಮೇಲೆ ಅದು ಅವಲಂಬಿಸಿದೆ. ಕ್ಷಾರಗಳ ಶಕ್ತಿ ಯಾವುದರ ಮೇಲೆ ಅವಲಂಬಿಸಿದೆ? ಅದು OH- ಅಯಾನುಗಳ ಸಾಂದ್ರತೆ ಮೇಲೆ ಅದು ಅವಲಂಬಿಸಿದೆ. ಉಪ್ಪಿನ ನೀರಿನ ವಿದ್ಯುತ್ ವಾಹಕತ್ವ ಹೇಗಿರುತ್ತೆ ಅಂದ್ರೆ ಅದು ಶುದ್ಧ ನೀರಿಗಿಂತ ಹೆಚ್ಚಾಗಿರುತ್ತೆ. ನೋಡಿ, ಉಪ್ಪಿನ ನೀರಿನ ಅಂದ್ರೆ ಸಾಲ್ಟ್ ವಾಟರ್ಗೂ ಮತ್ತೆ ಪ್ಯೂರ್ ವಾಟರ್ಗೂ ಇಲ್ಲಿ ವಾಹಕತ್ವ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಅದು ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಬಿಡುತ್ತಲ್ವಾ, ಅದು ಜಾಸ್ತಿ ಬಿಡುತ್ತೆ ಅಥವಾ ಇದು ಅಂತ ಕೇಳಿದ್ದಾರೆ. ಸೊ ಉಪ್ಪು ನೀರಿನಲ್ಲಿ ಏನಾಗುತ್ತೆ? ವಿದ್ಯುತ್ ವಾಹಕತ್ವ ಹೆಚ್ಚಾಗಿರುತ್ತೆ ಕಂಪೇರ್ ಟು ಶುದ್ಧ ನೀರು. ಮೀನ್ಸ್ ಪ್ಯೂರ್ ವಾಟರ್ಗೆ ಹೋಲಿಸಿದಾಗ ಉಪ್ಪು ನೀರಿನಲ್ಲಿ ವಿದ್ಯುತ್ ವಾಹಕತ್ವ ಏನಾಗಿರುತ್ತೆ? ಅದು ಹೆಚ್ಚಾಗಿನೇ ಇರುತ್ತೆ.
ಇನ್ನು ಪ್ರಬಲ ಆಮ್ಲ ಮತ್ತು ದುರ್ಬಲ ಕ್ಷಾರ ಪ್ರತಿಕ್ರಿಯಿಸಿದಾಗ ಉಂಟಾಗುವಂತಹ ಲವಣ ಯಾವ ಗುಣವನ್ನ ಹೊಂದಿರುತ್ತೆ? ನೋಡಿ, ಪ್ರಬಲ ಆಮ್ಲ, ಇಲ್ಲಿ ಆಮ್ಲ ಏನಿದೆ ಅದು ಪ್ರಬಲವಾಗಿದೆ, ಕ್ಷಾರ ಏನಿದೆ ಅದು ವೀಕ್ ಆಗಿದೆ. ಸೊ ಇವೆರಡು ಪ್ರತಿಕ್ರಿಯಿಸಿದಾಗ ಉಂಟಾಗುವಂತಹ ಲವಣ ಏನಿರುತ್ತೆ ಅದು ಆಮ್ಲೀಯ ಲವಣವಾಗಿರುತ್ತೆ. ಓಕೆ, ದುರ್ಬಲ ಆಮ್ಲ ನೋಡಿ, ಇದು ವೀಕ್ ಆಸಿಡ್ ಮತ್ತೆ ಪ್ರಬಲ ಕ್ಷಾರ ಇವು ಪ್ರತಿಕ್ರಿಯಿಸಿದಾಗ ಲವಣ ಯಾವ ಗುಣವನ್ನ ಹೊಂದಿರುತ್ತೆ? ಅದು ಪ್ರತ್ಯಾಮ್ಲೀಯ ಅಥವಾ ಕ್ಷಾರೀಯ ಗುಣವನ್ನ ಅದು ಹೊಂದಿರುತ್ತೆ. ಇನ್ನು ಪ್ರಬಲ ಆಮ್ಲ ಮತ್ತು ಪ್ರಬಲ ಕ್ಷಾರ ಪ್ರತಿಕ್ರಿಯಿಸಿದಾಗ ಏನಾಗುತ್ತೆ? ಅದು ನ್ಯೂಟ್ರಲ್ ಆಗುತ್ತೆ, ಅಂದ್ರೆ ಏನು, ತಟಸ್ಥವಾಗುತ್ತೆ. ಇನ್ನು ವಿಭಿನ್ನ ಆಮ್ಲಗಳು ಗುರುತಿಸಲು ಬಳಸುವಂತಹ ವಿಧಾನ ಯಾವುದು? ನೋಡಿ, ವಿಭಿನ್ನ ಆಮ್ಲಗಳನ್ನ ನಾವು ಗುರುತಿಸೋದಕ್ಕೆ ಬಳಸುವಂತಹ ಒಂದು ವಿಧಾನ ಅಂದ್ರೆ ಅದು pH ಮೌಲ್ಯದ ಮೂಲಕ ನಾವು ಗುರುತಿಸ್ತೀವಿ. ಇರುವೆಗಳ ಕಚ್ಚುವಿಕೆಯನ್ನ ನಿವಾರಿಸೋದಕ್ಕೆ ಯಾವ ವಸ್ತುವನ್ನ ಬಳಸಲಾಗುತ್ತೆ? ಈಗ ಇರುವೆ ಕಚ್ಚಿದೆ, ಅದು ಇರುವೆ ಕಚ್ಚಿದಾಗ ನೋಡಿ, ಇರುವೆ ಕಚ್ಚಿದಾಗ ಚರ್ಮಕ್ಕೆ ಯಾವ ಆಮ್ಲ ಬಿಡುಗಡೆ ಆಗುತ್ತೆ? ಫಾರ್ಮಿಕ್ ಆಸಿಡ್, ಇರುವೆ ಕಚ್ಚಿದಾಗ. ಓಕೆ, ಸೊ ಯಾವ ಆಮ್ಲ ಚರ್ಮಕ್ಕೆ ಬಿಡುಗಡೆ ಆಗುತ್ತೆ? ಫಾರ್ಮಿಕ್ ಆಸಿಡ್, ಹೌದಲ್ವಾ? ಸೊ ಫಾರ್ಮಿಕ್ ಆಸಿಡ್ ಬಿಡುಗಡೆ ಆಗುತ್ತೆ. ಇರುವೆಗಳ ಕಚ್ಚುವಿಕೆಯಿಂದ ಫಾರ್ಮಿಕ್ ಆಸಿಡ್ ಚರ್ಮದೊಳಗೆ ಬಿಡುಗಡೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಉರಿಯೂತ ಉಂಟಾಗುತ್ತೆ, ತುಂಬಾ ಉರಿ ಅನುಭವ ಉಂಟಾಗುತ್ತೆ. ಸೊ ಅದನ್ನ ನಿವಾರಿಸಬೇಕು ಅಂತ ಹೇಳಿದ್ರೆ ಏನನ್ನ ಯೂಸ್ ಮಾಡಬೇಕು? ದಟ್ ಇಸ್ ಬೇಸ್, ಅಂದ್ರೇನು, ಕ್ಷಾರವನ್ನ ಉಪಯೋಗಿಸ್ಬೇಕು, ಮೀನ್ ಸೋಡಾ. ಓಕೆ, ಇನ್ನು ಪಾಚಿಯನ್ನ ನಿವಾರಿಸೋದಕ್ಕೆ ಯಾವ ವಸ್ತುವನ್ನ ಬಳಸಲಾಗುತ್ತೆ? ಪಾಚಿ ಆಗಿರುತ್ತೆ ಅಂದ್ರೆ ಆಸಿಡ್ ಅನ್ನ ಬಳಸ್ತಾರೆ. ಬ್ಲೀಚಿಂಗ್ ಪೌಡರ್ ನ ಮುಖ್ಯ ಉಪಯೋಗ ಏನು? ಬ್ಲೀಚಿಂಗ್ ಪೌಡರ್ ಇದೆಯಲ್ಲಪ್ಪ, ಅದ್ರದ್ದು ಮುಖ್ಯ ಉಪಯೋಗ ಏನು ಅಂತ ಹೇಳಿದ್ರೆ ನೀರನ್ನ ಶುದ್ಧೀಕರಿಸೋದಕ್ಕೆ ಉಪಯೋಗಿಸ್ತಾರೆ, ಜೊತೆಗೆ ಬಟ್ಟೆಗಳನ್ನ ಬ್ಲೀಚ್ ಮಾಡೋದಕ್ಕೂ ಕೂಡ ಉಪಯೋಗಿಸ್ತಾರೆ. ಅದು ಬಿಟ್ಟು ಅಡಿಗೆ ಮಾಡೋದಕ್ಕೆ ಅದನ್ನೇನು ಉಪಯೋಗಿಸಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ? ಹೈಡ್ರೋಕ್ಲೋರಿಕ್ ಆಮ್ಲ ನಮ್ಮ ಹೊಟ್ಟೆಯಲ್ಲಿ ಅದು ಬೈ ಬರ್ತ್ ಅದು ಇರುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಯಾವ ಉದ್ದೇಶಕ್ಕಾಗಿ ಅದನ್ನ ಬಳಸ್ತಾರೆ? ಜೀರ್ಣಕ್ರಿಯೆಗೆ ಬಳಸ್ತಾರೆ. ಒಂದು ದ್ರಾವಣದ pH ಮೌಲ್ಯ 5 ಆಗಿದ್ರೆ ಅದರಲ್ಲಿ ಯಾವ ಅಯಾನುಗಳು ಪ್ರಧಾನವಾಗಿ ಇರ್ತವೆ? ಓಕೆ, ಅದರಲ್ಲಿ ಯಾವ ಅಯಾನುಗಳು ಪ್ರಧಾನವಾಗಿ ಇರ್ತವೆ? ಪ್ರಧಾನವಾಗಿ ಇರ್ತವೆ ನೋಡಿ, ಒಂದು ದ್ರಾವಣದ pH ಮೌಲ್ಯ 5 ಅಂದ್ರೇನು? 0 to 14 pH ಮೌಲ್ಯ, 7 is ನ್ಯೂಟ್ರಲ್. ಸೊ ಇಲ್ಲಿ ಏನಿದೆ? 5 pH ಮೌಲ್ಯವನ್ನ ಒಳಗೊಂಡಿದೆ. ಹಾಗಾದ್ರೆ ಅಲ್ಲಿ ಯಾವ ಅಯಾನುಗಳು ಪ್ರಧಾನವಾಗಿರ್ತವೆ? ಇಲ್ಲಿಂದ ಇಲ್ಲಿಗೆ ಆಸಿಡ್ ಅಂತ ಹೇಳ್ತೀವಿ. ಸೊ ಆಮ್ಲ ಮೀನ್ಸ್ H+ ಅಯಾನ್ಸ್ ಪ್ರಧಾನವಾಗಿ ಇರ್ತವೆ. ಇನ್ನು ಆಮ್ಲಗಳು ಮತ್ತು ಕ್ಷಾರಗಳು ಯಾವ ಬಂಧವನ್ನ ರೂಪಿಸ್ತವೆ? ಆಮ್ಲಗಳು ಮತ್ತು ಕ್ಷಾರಗಳು ಆಸಿಡ್ ಮತ್ತೆ ಬೇಸ್ ಯಾವ ಬಂಧವನ್ನ ರೂಪಿಸ್ತವೆ ಅಂದ್ರೆ ದಟ್ ಇಸ್ ಅಯಾನಿಕ್ ಬಂಧವನ್ನ ರೂಪಿಸ್ತವೆ. ಓಕೆ, ಆಮ್ಲಗಳು ಮತ್ತೆ ಕ್ಷಾರಗಳು ಯಾವ ಬಂಧವನ್ನ ರೂಪಿಸ್ತವೆ ಅಂದ್ರೆ ಅದು ಅಯಾನಿಕ್ ಬಂಧವನ್ನ ರೂಪಿಸ್ತವೆ. ಓಕೆ, ಇನ್ನಷ್ಟು ಪ್ರಶ್ನೆಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.